ಸತ್ಯ ವಿಚಾರಗಳನ್ನು ನಿಮಗೆ ತಿಳಿಸುವ ಪ್ರಯತ್ನದಲ್ಲಿ ಕರಿಯಪ್ಪ TS ಸಾರಥ್ಯದ DVG ವಾಯ್ಸ್ ಕನ್ನಡ ಡಿಜಿಟಲ್ ಮೀಡಿಯಾ ಎಂದೆಂದಿಗೂ ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ DVG ವಾಯ್ಸ್ ಕರಿಯಪ್ಪ. ಇವತ್ತು ನಾವು ರಾಜ್ಯ ಸರ್ಕಾರದ ಪಾಸಿಟಿವ್ ಬಗ್ಗೆ ಮಾತಾಡಬೇಕು, ಪೊಲೀಸ್ ಡಿಪಾರ್ಟ್ಮೆಂಟಿನ ನೆಗ್ಲಿಜೆನ್ಸಿ ಬಗ್ಗೆ ಮಾತಾಡಬೇಕು, ದೇವಮಾನವನ ಪರ ಇರ್ತಕ್ಕಂಥವ್ರ ಬಗ್ಗೆ ಮಾತಾಡಬೇಕು, ಯಾವುದೇ FIR ಹಾಕದೆ ಕೋರ್ಟ್ ನೋಟಿಸ್ ಕೊಟ್ಟಿರ್ತಕ್ಕಂಥ ತಿಮ್ಮರೋಡಿ, ಮಟ್ಟಣ್ಣನವರ್, MD ಸಮೀರ್, ಜೈನ್, ವಿಠಲ್ ಗೌಡ ಇವ್ರ ಬಗ್ಗೆ ಮಾತಾಡಬೇಕು. ಯಾಕೆ ಅಂತ ಹೇಳಿದ್ರೆ ಕನ್ಫ್ಯೂಷನಲ್ಲಿ ಈ ಒಂದು ಕೇಸ್ ನಡೀತಾ ಇದೆ. ಕನ್ಫ್ಯೂಷನ್ ಮೀನ್ಸ್ ಏನಾಗ್ತಾ ಇದೆ, ಏನು ಆಗ್ತಾ ಇಲ್ಲ, ಏನು ಆಗಬೇಕಾಗಿತ್ತು, ಯಾಕೆ ಆಗ್ತಾ ಇಲ್ಲ, ಯಾಕೆ ಪರಮೇಶ್ವರ್ ಅವರು 31ನೇ ತಾರೀಕು ಒಳಗಡೆ ಎಲ್ಲ ಕೊಡಬೇಕು ಅಂತ ಹೇಳಿದರು, ಸಿದ್ದರಾಮಯ್ಯನವರು ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಯಾಕೆ ಸುಮ್ಮನಾದರು, SIT ಅವರು ಗೇಮ್ ಮಾಡ್ತಾ ಇದ್ದಾರಾ, ಯಾಕೆಂದರೆ ಈ ಹಿಂದೆ SIT ಅವರು ಏನೇನು ಮಾಡಿದರು ಎಂಬುದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಹ ನಾನು ಕೊಟ್ಟಿದ್ದೆ. ಯಾಕೆಂತ ಹೇಳಿದ್ರೆ ಅವ್ನು ಯಾವನು ಮಂಜುನಾಥ್ ಗೌಡ, ಹಲ್ಕಟ್ ಮಂಜುನಾಥ್ ಗೌಡ, SIT ತನಿಖೆಯಲ್ಲಿ ಇರ್ತಕ್ಕಂಥ ಒಬ್ಬ ಸಿಬ್ಬಂದಿ. ಅವನು ಏನು ಮಾಡ್ತಿದ್ದ, ಅವ್ರ ವಿರುದ್ಧ ಮಾತನಾಡಿದಾಗ ಅಂದರೆ ಸತ್ಯ ವಿಚಾರಗಳನ್ನು ಅವ್ರು ಹೇಳಿದಾಗ ಅವನು ಅವ್ರಿಗೆ ಏನು ಅಂತಿದ್ದ, ಯಾವ ರೀತಿ ಮಾತಾಡ್ತಿದ್ದ, ಈಗ ಯಾಕೆ ಅವನು ಅಲ್ಲಿಂದ ಹತ್ಲಾಗ ಹೋಗಿದ್ರು, ಅವನು ಯಾಕೆ ಅವ್ರ ಮಾತು ಕೇಳ್ತಿದ್ದ, ಅವ್ರು ಇವನಿಗೆ ಎಷ್ಟು ಕೊಟ್ಟಿದ್ರು, ಇವನು ಅದರಿಂದ ಏನು ಖರೀದಿ ಮಾಡ್ದ, ಎಲ್ಲ ಸಂಪೂರ್ಣ ವಿವರಗಳನ್ನು ತಿಳಿಸ್ತಾ ಹೋಗಿದ್ದೀವಿ. ಬಟ್ ಇಲ್ಲಿ ಸತ್ಯವನ್ನು ಮುಚ್ಚಾಕ್ಲಿಕ್ಕೆ SIT ಅವನ್ನು ಖರೀದಿ ಮಾಡೋದಕ್ಕೆ ರೆಡಿ ಆಯ್ತಾ ರಾಜ್ಯ ಸರ್ಕಾರ. ಯಾಕೆ ಅಂತ ಹೇಳಿದ್ರೆ 27ನೇ ತಾರೀಕು ನಾನು ಸಹ ಅಲ್ಲಿ ಹೋಗ್ಬೇಕು ಅಂತ ಹೊರಟಿದ್ದೆ. ಅಷ್ಟರ ಒಳಗಡೆ ಇವರೆಲ್ಲ 27ನೇ ತಾರೀಕೆ ಅವ್ರನ್ನ ಅರೆಸ್ಟ್ ಮಾಡಿ. ಬಟ್ ಇಲ್ಲಿ ಒಂದು ಕನ್ಫ್ಯೂಷನ್ ಏನು ಮಾಡ್ತಾ ಇದ್ದಾನೆ ಇವನು ಕೀರ್ತಿ ಎಂಬ ಕಚಡ, ಕೋರ್ಟಿಗೆ ವಾಪಸ್ ತಗೊಳಕ್ ಹೋಗಿದ್ರು ಅಂತ ಹೇಳ್ತಾನೆ, ಸುಳ್ಳು ಅಂತ ಹೇಳ್ತವನೆ, ಅಟ್ಯಾಕ್ ಮಾಡಿದ್ರು ಅಂತ ಹೇಳ್ತವನೆ. ಬಟ್ ಇಲ್ಲಿ ಏನು ನಡೀತಾ ಇದೆ, ಇವನ್ ಯಾಕೆ ಅವ್ರು ಅಟ್ಯಾಕ್ ಮಾಡಬೇಕು? ಅಲ್ಲಪ್ಪ, ಇವನು ದೇವಮಾನವನ ಪರ ಇರಲಿ, ಅಂದರೆ ಸತ್ಯದ ಪರ ಇರಲಿ ಅಂತ ನಾನು ಹೇಳೋದು. ಯಾರಿಲ್ಲಿ ದೇವಮಾನವ ವಿರೋಧಿ ಯಾರು ಇಲ್ಲ ಇಲ್ಲಿ. ಈ ಒಂದು ತಂಡ A ತಂಡ B ತಂಡ ಅಂತ ಏನಿದ್ದಾವೆ, ಆ A ತಂಡಕ್ಕೆ ಸರಿ ಇದ್ರೆ A ತಂಡ ಓಕೆ, B ತಂಡ ಸರಿ ಇದ್ರೆ B ತಂಡ ಓಕೆ. ಈಗ ಇಲ್ಲಿ 2 ತಂಡ ಮಾಡೋಣ, ಬಟ್ ಇಲ್ಲಿ 2 ತಂಡ ಆಗ್ತಾ ಇಲ್ಲ. ಮತ್ತೆ ಅದರಲ್ಲಿ ಹಿಂದೂ ಅಂತ ಸೇರಿಸ್ಕೊಂತಾರೆ, ಈ ಕಡೆ ಮುಸ್ಲಿಮು ಅಂತ ಸೇರಿಸ್ಕೊಂತಾರೆ. ಬಟ್ ನಾನಿಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ ಘಟನೆಗಳನ್ನ ಬಿಚ್ಚಿಡುವ ಪ್ರಯತ್ನದಲ್ಲಿ DVG ವಾಯ್ಸ್ ಮುಂದಾಗ್ತಾ ಇದೆ. ಇದೇ ತರ ಸಾವಿರಾರು ಸಹಸ್ರಾರು ಸ್ಯಾಟಲೈಟ್ ಚಾನೆಲ್ಗಳನ್ನ ಬಿಟ್ಟು ಇವತ್ತು ರಾಧಕ್ಕ ಬಹಳ ಚೆನ್ನಾಗಿ ಕೇಳ್ತಾ ಇದ್ದಿ ಕಣಕ್ಕ, ಜಯಂತ್ ಅವ್ರನ್ನ. ಎಷ್ಟು ದಿವಸ ಎಲ್ಲೋಗಿದ್ದಕ್ಕ? ಕೇಳ್ತಾ ಇದ್ದೀರಲ್ವ ನೀವು, ಕೇಳಿ. ಬಟ್ ಇಲ್ಲಿ ಕೋರ್ಟಿಗೆ ಹೋಗಿರೋದು ವಾಪಸ್ ತಗೊಳ್ಲಿಕ್ಕಲ್ಲ, ಒಂದು ಕ್ಲಿಯರಿಟಿ ತಗೊಳ್ಳಿ. SIT ಅವರು ಯಾವುದನ್ನು ಇನ್ನೂ ಹೊರಗೆ ಬಿಟ್ಟಿಲ್ಲ. ಸುಮ್ಮನೆ ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಇವ್ರು ಹಂಗಂದ್ರು. ಬಟ್ ಮಂಜುನಾಥ್ ಗೌಡಗೆ ಹಣ ಮುಟ್ಟಿರೋದು ನಿಜ, ಆಸ್ತಿ ತಗೊಂಡಿರೋದು ನಿಜ. ಹಂಗಿದ್ಮೇಲೆ SIT ಸೇಲ್ ಆಗಿದೆ ಅನ್ಕೊಂತೀರಾ? ಗೊತ್ತಿಲ್ಲ. ಒಬ್ಬ ಅಧಿಕಾರಿಯಿಂದ ಒಂದು ತಂಡ ಕೆಡುತ್ತೆ ಅನ್ನೋದು ತಪ್ಪು. ಹಾಗಂತ ರಾಜ್ಯ ಸರ್ಕಾರ ಕೈ ಬಿಡುತ್ತಾ ಈ ಕೇಸ್ನ? ಕೈ ಬಿಡಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ರಾಜ್ಯದ ಪ್ರತಿಷ್ಠಿತ ವ್ಯಕ್ತಿ ಅನಿಸ್ಕೊಂಡಿರ್ತಕ್ಕಂಥ ದೇವಮಾನವ ಅಂತಲೇ ಎಲ್ಲರೂ ಹೋಗ್ತಾ ಇದ್ದಾರೆ. ಈಗ ಒಂದು ಕ್ಲಿಯರಿಟಿ ಕೊಟ್ಬಿಡ್ತೀನಿ. ಏನು ಕ್ಲಿಯರಿಟಿ ಕೊಡ್ತೀನಿ ಅಂತ ಹೇಳಿದ್ರೆ, ಈ ರಾಜಕಾರಣಿಗಳಿದಾರಲ್ಲ, ಎಲ್ಲ ಬಂತು, ಎಲ್ಲ ಪಕ್ಷದವರು ಬಂತು. ಈ ರಾಜಕಾರಣಿಗಳಿಗೆ ಸಮಯಕ್ಕೆ ಯಾರು ಬೇಕಾದ್ರೂ ಹೀರೋ ಮಾಡಿಬಿಡ್ತಾರೆ. ದೊಡ್ಡ ಅಧಿಕಾರಿಗಳು ನಾಳೆ ಅವ್ರ ಕಸ ಮಾಡಿ ಇಟ್ಕೊಂತಾರೆ. ಅದಕ್ಕೆ ಇವರು ಸೀಮಿತವಾಗಿದ್ದಾರೆ. ನೋಡಿ, ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಮಂತ್ರಿಗಳನ್ನು ನೋಡಿ, ಯಾರಾದರೂ ಹೊಸಬ್ರಿದಾರ? ಒಬ್ರಿಬ್ರು ಬಿಟ್ಟರೆ. ಯಾಕೆ ಅದು ಒಬ್ರಿಬ್ರು ತಗೊಳ್ತಾರೆ ಅಂತ ಹೇಳಿದ್ರೆ, ಯೂತ್ ಮತ್ತೆ ಬೇಜಾರಾಗ್ತಾರಲ್ಲ ಅಂತ ತಗೊಳ್ತಾರೆ. ಅದರಲ್ಲಿ ಯಾವ ಫುಲ್ ಫಾರ್ವರ್ಡ್ ಇರ್ತಾನೋ ಅಂತಾರ. ಈ ಪ್ರದೀಪ್ ಈಶ್ವರ್ ಇದಾರಲ್ಲ, ಈಗ
ಅಲ್ಲ ಮಾತು ಟಾಂಗ್ ಕೊಡೋದ್ರಾಗೆ ಎಲ್ಲದ್ರಾಗೂ ನಂಬರ್ 1 ಇರಬೇಕು. ಹಣನೂ ಮಾಡಿರಬೇಕು, ಮಾತು ಕೊಡೋದ್ರಲ್ಲೂ ಇರಬೇಕು, ಧೈರ್ಯವಾಗಿರಬೇಕು, ಕೇಸು ಹಾಕೊಳ್ಳಂಗಿರ್ಬೇಕು, ಅವ್ರು ಬೈಯಂಗೂ ಇರಬೇಕು, ಅದಕ್ಕೆ ಉತ್ತರ ಕೊಡೋಂಗೂ ಇರಬೇಕು. ಆ ಥರ ವ್ಯಕ್ತಿಗಳನ್ನು ಅವ್ರು ತಗೊಳ್ತಾರೆ. ಹಾಲಿ ಇರ್ತಕ್ಕಂಥ ಸರ್ಕಾರದ ಬಗ್ಗೆ ನಾನು ತಿಳಿಸಿದಾಗ ಹಿಂದೆ 2012ರಲ್ಲಿ ಕೇಸು ನಡೆಯುತ್ತೆ. ಸೌಜನ್ಯ ಕೇಸ್ ಆಗಿರ್ಬೋದು, ವೇದಾವತಿ ಕೇಸ್ ಆಗಿರ್ಬೋದು, ವೇದವಲ್ಲಿ ಕೇಸ್ ಆಗಿರ್ಬೋದು, ಪದ್ಮಾವತಿ ಕೇಸ್ ಆಗಿರ್ಬೋದು, ಮಾವುತ ಕೇಸ್ ಆಗಿರ್ಬೋದು, ಅವೆಲ್ಲ ನಡೆದಿರ್ತಕ್ಕಂಥದ್ದು 2012ರಲ್ಲಿ. 2012ರಲ್ಲಿ ಕರ್ನಾಟಕದಲ್ಲಿ BJP ಸರ್ಕಾರ ಇತ್ತು. ಅವಾಗ ಆರ್ ಅಶೋಕ್ ಅವರೇ ಇದ್ದಿದ್ದು ಗೃಹ ಮಂತ್ರಿಗಳಾಗಿ. ಅದರಲ್ಲೇ ಬಿಡಿ ಸ್ಟೆಪ್ ಬೈ ಸ್ಟೆಪ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸಿದ್ದಯ್ಯವರು, ಯಡಿಯೂರಪ್ಪನವರೇ CM ಆಗಿರ್ತಾರೆ. ಆಮೇಲೆ ಗೊತ್ತರಲ್ಲ ಮತ್ತೆ ಏನೇನಾಗುತ್ತೆ ಮುಂದೆ ಅಂತ. ಆದರೆ ಈ 2012ರಲ್ಲಿ ಸೌಜನ್ಯ ಏನು ಕೊಲೆ ಮಾಡಿ ಏನು ಅವಳನ್ನ ಚಿತ್ರಹಿಂಸೆ, ಬಿಡಿ ಅದನ್ನು ಮತ್ತೆ ಬಾಯಲ್ಲಿ ಹೇಳೋದೇ ಬೇಡ. ಯಾಕೆಂದರೆ ಆ ಥರದ ಒಂದು ಚಿತ್ರಹಿಂಸೆ ಕೊಟ್ಟಿರ್ತಕ್ಕಂಥ, ಯಾಕೆಂದರೆ ಅವಳು ಇವತ್ತು ಎಲ್ಲರ ಮನೆ ಮಗಳಾಗಿದ್ದಾಳೆ ಸೌಜನ್ಯ. ಬರೀ ದಕ್ಷಿಣ ಕನ್ನಡ, ಬರೀ ಮಂಗಳೂರು, ಬರೀ ಉಡುಪಿ, ಬರೀ ಧರ್ಮಸ್ಥಳ ಈ ಥರ ಇಲ್ಲ. ಬಟ್ ಇಲ್ಲಿ ಒಂದು ಕ್ಲಿಯರಿಟಿ ಏನಪ್ಪ ಅಂತ ಹೇಳಿದ್ರೆ, ಈ ಸರ್ಕಾರ ಇತ್ತಲ್ಲ ಅವಾಗ ಯಾಕೆ ತನಿಖೆ ಮಾಡಲಿಲ್ಲ? ಇದಿದ್ದು BJP ಸರ್ಕಾರ, ಕೇಂದ್ರದಲ್ಲೂ BJP ಸರ್ಕಾರ ಇದೆ ಅಲ್ವಾ? ಈಗ ನಾನು ಹೇಳಿಕೊಟ್ಟಿರ್ತಕ್ಕಂಥ ವಿಚಾರ ಇದು ಯಾಕೆ? ಈಗ ಬರ್ತೀನಿ ಮ್ಯಾಟ್ರಿಗೆ. ಅಂದು ಅಶೋಕ್ ಅವರಿಗೆ ಸಪೋರ್ಟ್ ಮಾಡಿದ್ದು ಇಂದು ಷಡ್ಯಂತ್ರ ಅಂತ ಹೇಳಿ ಅದನ್ನ ಮತ್ತೆ ಜನರಿಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ ಷಡ್ಯಂತ್ರ ಅಂತ ಹೇಳ್ತಿದ್ದ DCM ಇವತ್ತು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ ನೀವೇನು ಹೇಳ್ತೀರಾ? ಇಲ್ಲಿ ರಾಜಕೀಯದಿಂದ ನ್ಯಾಯ ಯಾರಿಗೂ ಸಿಗಲ್ಲ. ರಾಜಕಾರಣಿಗಳು ಹೇಳಿದ್ದನ್ನ ಯಾವುದೇ ನ್ಯಾಯಾಲಯ ಒಪ್ಪಲ್ಲ. ಪೊಲೀಸ್ ಹೇಳಿದ್ದನ್ನು ಯಾವುದೇ ನ್ಯಾಯಾಲಯ ಒಪ್ಪಲ್ಲ. ಇಲ್ಲಿ ಇವರ ಆರೋಪಿಗಳನ್ನು ಮಾಡಬಹುದೇ ಹೊರತು ಅಪರಾಧಿಗಳನ್ನು ಮಾಡೋದು ಕೋರ್ಟು. ಇವತ್ತಿನ ಸುವ್ಯವಸ್ಥೆಯಲ್ಲಿ ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ, ಕೋಟಿಗೆ ನೋಟು ಹೊಡೆದು ಬಿಟ್ಟು ಬಂದು ಡ್ಯೂಟಿ ಸೇರ್ಕೊಳ್ಳುವಂಥ ಕಾಲ ಸರ್ಕಾರದಲ್ಲಿ ಇದೀವಿ ನಾವು. 1-2 ಪೋಸ್ಟಿಂಗ್ ಅಲ್ಲ, ಎಲ್ಲೆಲ್ಲಿ ಯಾವ್ಯಾವ ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ ಅನ್ನು ನನ್ನ DVG ವಾಯ್ಸ್ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಟಾಂಗು ಟಿಂಗು ಸುನೀಲ ಸ್ಟೇಷನ್ಗೆ ಯಾವುದಾದ್ರೂ ಒಬ್ಬ ಲೇಡಿ ಕಂಪ್ಲೇಂಟ್ ಕೊಡಬೇಕು ಅಂತ ಬಂದರೆ ಅವಳ ನಂಬರ್ನೇ ಇಸ್ಕೊಂಡು ಚಾಟಿಂಗ್ ಮಾಡಿಕೊಂಡು ಕರೆಕ್ಟ್ ಗ್ಯಾಪ್ ನೋಡ್ಕೊಂಡು ಲಾಡಿ ಬಿಚ್ಚಿದ ಸುನೀಲ. ಇದು ಪೊಲೀಸ್ ಒಬ್ರಿಬ್ರು ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಆ ಸುನೀಲ್ ಒಂದ್ ಕಡೆ ಸ್ಟೋರಿ ಆದ್ರೆ, ಈ ಕಡೆ ಇನ್ನೊಬ್ಬೊಂದೊಂದು ಸ್ಟೋರಿ ಇದೆ. 2 kg ಕದ್ದಿರೋ ಬಂಗಾರದಲ್ಲಿ ಹೆಂಡತಿ ಮೈ ತುಂಬ ಬಂಗಾರ ಹಾಕ್ತಾನೆ. ಇವನು ಒಬ್ಬ ಇನ್ಸ್ಪೆಕ್ಟ್ರೆ. ಇನ್ನೊಬ್ಬ ಇದ್ದಾನೆ ಪ್ರಳಯಾಂತಕ. 3 ಆಫ್ಟರ್ ಇದೆ ಸ್ಟೇಷನ್. 3ನೇ ಆಫ್ಟರ್ನಲ್ಲಿ CC ಕ್ಯಾಮ್ರಾನೇ ಇಲ್ಲ. ಓಲ್ ಅಂಡ್ ಸೋಲ್, ರೋಲ್ ಕಾಲ್, ರಿಯಲ್ ಎಸ್ಟೇಟ್ ಎಲ್ಲ ರೀತಿ ದಂಧೆ ಮಾಡ್ತಾನೆ. ಇವನು ಸಹ ಇನ್ಸ್ಪೆಕ್ಟ್ರು. ಬಟ್ ಇವೆಲ್ಲ ಯಾಕೆ ನಡೀತಾ ಇದ್ದಾವೆ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಗೃಹ ಮಂತ್ರಿಗಳೇ ನೀವೇನು ಕೇಳ್ತಾ ಇದ್ದೀರಾ? ನೋಡ್ತಾ ಇಲ್ವಾ? ಕಿವಿ ಕೇಳಿಸ್ತಾ ಇಲ್ವಾ? ಅಥವಾ ನಿಮಗೂ ಸಹ ಏನಾದರೂ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದಾರ? ಯಾಕೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯ ಸರ್ಕಾರ ಅನ್ನೋದಕ್ಕಿಂತ ನಮ್ಮ ದೇಶದ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ಯ ಹೇಳ್ರಪ್ಪ, ನ್ಯಾಯ ಸಿಗುತ್ತೆ ಅಂತ ಸಂವಿಧಾನ ಬರುತ್ತಾರೆ ಹೊರತು ಎದುರಿಸಿ ಬೆದರಿಸಿ ಸುಳ್ಳು ಹೇಳಿಸಿ, ಈ ಚಿನ್ನಯ್ಯ ಮಾಡಿದ್ನಲ್ಲ ಅವ್ನು ಮಂಜುನಾಥ್ ಗೌಡ, ನೀನು ಹಂಗೆ ಮಾಡಿದ್ರೆ ಹಿಂಗಾಕತ್ತೆ, ಹಿಂಗೆ ಮಾಡಿದ್ರೆ ಹಂಗಾಕತ್ತೆ ಅಂತಂದು ಕೋರ್ಟ್ನಲ್ಲೇ ಸುಳ್ಳು ಹೇಳಿಸ್ಬಿಟ್ಟ. ಆ ಜಾಗದಲ್ಲಿ ನಮ್ಮಂಥವ್ರು ಇರಬೇಕಾಗಿತ್ತು ರೀ, ನಮ್ಮಂಥವ್ರು ಇರಬೇಕಾಗಿತ್ತು. ಈಗ ಸತ್ಯ ಹೇಳೋದಕ್ಕೆ ಯಾರು ಭಯ ಇಲ್ಲ, ಆಯ್ತು ಒಪ್ಕೊಳ್ತೀನಿ. ಬಟ್ ಇಲ್ಲಿ ಧರ್ಮಸ್ಥಳದ ಕೇಸಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ. ಈಗ ಧರ್ಮಸ್ಥಳದ ಕೇಸು ಕೊನೆ ಅಂಚಿನಲ್ಲಿದೆ. ಇಲ್ಲಿ ತಿಮ್ಮೋರೋಡಿ ಆಗಿರ್ಬೋದು, ಮಟ್ಟಣ್ಣನವರಾಗಿರ್ಬೋದು, ಜಯಂತ್ ಅವರಾಗಿರ್ಬೋದು, MD ಸಮೀರ್ ಆಗಿರ್ಬೋದು, ವಿಠ್ಠಲ್ ಗೌಡ್ರೆ ಆಗಿರ್ಬೋದು, ಇನ್ನೂ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೊಡ್ಡ ಜೇಡರ ಬಲನೇ ಇದೆ, ಸತ್ಯದ ಬಲೆ. ಅದ್ರ ಒಳಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ,
ಯಾವ ಡಿಪಾರ್ಟ್ಮೆಂಟು ಹೋಗೋಕ್ಕಾಗಲ್ಲ. ಸತ್ಯ ಅಷ್ಟು ಪವರ್ಫುಲ್ ಆಗಿರುತ್ತೆ. ಜನ ಕಡಿಮೆ ಇರ್ಬೋದು, ಸತ್ಯ ಪವರ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರ. ಇದು ಎಂದೆಂದಿಗೂ ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ.